Yes, dear students, welcome to GK Set tutorial. Today class, your second unit, that is one classification of banks, and only first unit, first video, you are already completed. Now, the classification of banks, ಈ ಒಂದು ಯೂನಿಟಲ್ಲಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಇದೆ. ಆ ಒಂದು ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಲ್ಲಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ವಾಟ್ ಆರ್ ದ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್? ಈ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಯಾವ್ದು, ಅಭಿವೃದ್ಧಿ ಬ್ಯಾಂಕ್ಗಳು ಅಥವಾ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂದ್ರೆ ಯಾವ್ದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಬಂದಾಗ ಡಿಫ್ರೆಂಟ್ ಸೆಕ್ಟರ್ಸ್ಗೆ ಫೈನಾನ್ಷಿಯಲ್ ಪ್ರೊವೈಡ್ ಮಾಡುವ ಪರ್ಪಸ್ಗೋಸ್ಕರನೇ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಫಾರ್ ದ ಪರ್ಪಸ್ ಆಫ್ ಪ್ರೊವೈಡಿಂಗ್ ದ ಫೈನಾನ್ಸ್ ಟು ಅಗ್ರಿಕಲ್ಚರ್ ಸೆಕ್ಟರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ ದ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್ ದಟ್ ಇಸ್ ಕಾಲ್ಡ್ ನಬಾರ್ಡ್. ಎಕ್ಸ್ಪೋರ್ಟ್ ಅಂಡ್ ಓರಿಯೆಂಟೆಡ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿಗಳಿಗೆ ಫೈನಾನ್ಸ್ ನ ಕೊಡೋದಕ್ಕೋಸ್ಕರನೇ ಸ್ಥಾಪನೆ ಆಗಿರೋ ಬ್ಯಾಂಕು ದಟ್ ಇಸ್ ಒನ್ ಎಕ್ಸಿಮ್ ಬ್ಯಾಂಕ್. ಈ ತರ ಡಿಫ್ರೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಹೋಗಿದೆ. ಇಲ್ಲಿ ನಮಗೆ ಇರ್ತಕ್ಕಂಥ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಬಂದಾಗ, ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಬಂದಾಗ ನಾವು ಡಿಸ್ಕಸ್ ಮಾಡಬೇಕಾದ್ದು ಪಾಯಿಂಟ್ ನಂಬರ್ ಒನ್, ಫಸ್ಟ್ ಒನ್ ದಟ್ ಇಸ್ ಒನ್ IFCI. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ IFCI? ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಕೈಗಾರಿಕಾ ಅಭಿವೃದ್ಧಿ ನಿಗಮ, Industrial Finance Corporation of India. This bank providing the finance to industry sector. And my dear students, ನಿಮಗೆ ಗೊತ್ತಿರಲಿ, this institution establishment after independence. ಭಾರತ ಒಂದು ಸ್ವತಂತ್ರ ರಾಷ್ಟ್ರವಾದ ನಂತರ ಪ್ರಾರಂಭದ ದಿನಗಳಲ್ಲಿ ಸ್ಥಾಪನೆ ಆದಂತಹ ಮೊದಲ ಆರ್ಗನೈಸೇಷನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಯಾವುದು ಅಂದ್ರೆ IFCI. This IFCI, Industrial Finance Corporation of India, ಇನಿಷಿಯಲಿ ಇಟ್ ಎಸ್ಟಾಬ್ಲಿಷ್ ಇನ್ ಇಯರ್ ಆಫ್ 1948. ನೀವು ಇದು ನೋಡ್ಕೋಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಬೇಕು ನಿಮಗೆ ಯಾವುದು. ಇಟ್ ವಾಸ್ ಇನಿಷಿಯಲಿ ಎಸ್ಟಾಬ್ಲಿಷ್ ಇನ್ ಇಯರ್ ಆಫ್ 1948, 1948ರಲ್ಲಿ. ದ IFCI ಕನ್ವರ್ಟೆಡ್ ಟು ದ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇನ್ 1st July 1993. 1st July 1993, 1990ನೇ ಇಸ್ವಿನಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಮಾಡ್ರು. ಆಫ್ಟರ್ ದಟ್ Industrial Finance Corporation of India, IFCI, its authorized capital of rupees 250 crores. Authorized capital of rupees 250 crores. The main aim or objective providing the financial assistance to industrial sector. ಕೈಗಾರಿಕಾ ಕ್ಷೇತ್ರಕ್ಕೆ ಹಣಕಾಸು ನೆರವನ್ನ ಕೊಡುವಂತ ಉದ್ದೇಶದಿಂದ ಈ ಒಂದು ಬ್ಯಾಂಕ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ರು. ಅಂಡ್ ಆಲ್ಸೋ IFCI providing the medium and long term financial needs to industrial concern. ಕೈಗಾರಿಕಾ ಕ್ಷೇತ್ರಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಮೀಡಿಯಂ ಅಂಡ್ ಲಾಂಗ್ ಟರ್ಮ್, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಸೌಲಭ್ಯವನ್ನು ಕೊಡೋದಕ್ಕೋಸ್ಕರ ಈ ಒಂದು ಬ್ಯಾಂಕು ಎಸ್ಟಾಬ್ಲಿಷ್ ಆಗಿರುವಂತದ್ದು. ದೆನ್ ಆಫ್ಟರ್ವರ್ಡ್ಸ್ ದಟ್ ಇಸ್ ಒನ್, ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ? ಈ ಒಂದು ಆರ್ಗನೈಸೇಷನ್ ಒಂದು ಮೇನ್ ಆಬ್ಜೆಕ್ಟಿವ್ ಏನು? ಈ ಒಂದು ಇಂಡಸ್ಟ್ರಿ ಅಥವಾ ಈ ಒಂದು ಕಾರ್ಪೊರೇಷನ್, ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕಾದ್ರೆ ಪಾಯಿಂಟ್ ನಂಬರ್ ಒನ್, ಫಸ್ಟ್ ಒನ್ ಮೇನ್ ಆಬ್ಜೆಕ್ಟಿವ್ ದಟ್ ಇಸ್ ಒನ್ ಕಾರ್ಪೊರೇಟ್ ಗ್ರಾಂಟ್ಸ್, ಲೋನ್ಸ್ ಅಂಡ್ ಅಡ್ವಾನ್ಸ್ ಟು ದ ಇಂಡಸ್ಟ್ರಿಯಲ್ ಕನ್ಸರ್ನ್. ಕೈಗಾರಿಕಾ ಕ್ಷೇತ್ರಗಳಿಗೆ ಬೇಕಾಗಿರುವಂತಹ ಲೋನ್ಸ್ ಅಂಡ್ ಅಡ್ವಾನ್ಸ್ ನ ಕೊಡೋದು. ಅದರೊಳಗೆ ಸ್ಪೆಷಲಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂತಹ ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಫೈನಾನ್ಸ್ ನ ಅಂದ್ರೆ ಬೃಹತ್ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಕೊಡುವಂಥದ್ದು. ದೆನ್ ಫಾರ್ ಬೋತ್ ದಟ್ ಇಸ್ ಒನ್, this financial institution IFCI providing the finance to in Indian rupee as well as the foreign currencies, both in rupees and foreign currency. ಇಂಡಿಯನ್ ರುಪಿನಲ್ಲಿ ಮತ್ತೆ ಫಾರಿನ್ ಕರೆನ್ಸಿಲಿ ಸಹ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಣಕಾಸನ್ನ ಕೊಡ್ತಾ ಹೋಗುತ್ತೆ. ದೆನ್ ಆಫ್ಟರ್ವರ್ಡ್ಸ್ ದ ಕಾರ್ಪೊರೇಷನ್ ಅಂಡರ್ರೈಟ್ ದ ಇಶ್ಯೂ ಆಫ್ ಸ್ಟಾಕ್, ಬಾಂಡ್ಸ್ ಅಂಡ್ ಶೇರ್ಸ್. ಈಗ ಕಂಪನಿಗಳು ಏನು ಶೇರ್ಸ್ ಬಾಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ತಾವ ಅಥವಾ ಇಶ್ಯೂ ಮಾಡ್ತಾರೋ ಅದನ್ನ ಅಂಡರ್ರೈಟ್ ಮಾಡೋದ್ರ ಮುಖಾಂತರ ಸಹ ಈ ಒಂದು ಫೈನಾನ್ಸ್ ನ ಪ್ರೊವೈಡ್ ಮಾಡೋದ ಕೆಲಸವನ್ನ ಮಾಡ್ತಿದೆ. ದೆನ್ ಆಫ್ಟರ್ವರ್ಡ್ಸ್ ಲಾಸ್ಟ್ ಪಾಯಿಂಟ್, ಕಾರ್ಪೊರೇಷನ್ ಕ್ಯಾನ್ ಗ್ರಾಂಟ್ ದ ಲೋನ್ಸ್ ಓನ್ಲಿ ಇನ್ ದ ಪಬ್ಲಿಕ್ ಲಿಮಿಟೆಡ್. ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿರಬೇಕು. ಓನ್ಲಿ ದ ಪಬ್ಲಿಕ್ ಲಿಮಿಟೆಡ್ ಆಸ್ ವೆಲ್ ಆಸ್ ದ ಕೋಆಪರೇಟಿವ್ ಬ್ಯಾಂಕ್ಸ್. ಪಬ್ಲಿಕ್ ಲಿಮಿಟೆಡ್ ಬ್ಯಾಂಕ್ಸ್ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆಯಲ್ಲ ಅವು ಅಷ್ಟಕ್ಕೆ ಮಾತ್ರ ರೋಲ್ ಕೊಡುತ್ತೆ. ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವುದೇ ರೀತಿಯ ಪ್ರೈವೇಟ್ಸ್ ಲಿಮಿಟೆಡ್ಗಾಗಲಿ ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ಗಾಗಲಿ ಸಾಲ ಸೌಲಭ್ಯವನ್ನ ಕೊಡೋದಿಲ್ಲ. ಯಾವುದು ಈ ಒಂದು ಹಣಕಾಸಿನ ಸಂಸ್ಥೆ
ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದಿಲ್ಲ, ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪ್ರೊವೈಡಿಂಗ್ ದ ಫೈನಾನ್ಸ್ ಟು ಪಬ್ಲಿಕ್ ಲಿಮಿಟೆಡ್ ಕಂಪನಿ and cooperatives but not providing the limited companies. These are the main objective of IFCI. Next we move to the, that is one, functions of IFCI. My dear students, ನಿಮಗೆ ಇದನ್ನ ಸೆಕ್ಷನ್ ಸಿ ನಲ್ಲಿ ಕ್ವಶನ್ಸ್ ಬರುತ್ತೆ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ IFCI. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಒಂದು ಆರ್ಗನೈಸೇಷನ್ ಫಂಕ್ಷನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಕೇಳ್ತಾರೆ. ಪಾಯಿಂಟ್ ನಂಬರ್ ಒನ್ ಫಸ್ಟ್ ಒನ್, ದಟ್ ಇಸ್ ಒನ್ loans and advance factors, especially this organization means that is an Industrial Finance Corporation of India. This financial institution providing the finance to industrial concern with the medium and long term financial assistance. Then point number two, that is one, subscribe of debentures. ಸಬ್ಸ್ಕ್ರೈಬರ್ ಆಫ್ ಡಿಬೆಂಚರ್ಸ್ ಅಂದ್ರೆ ಈ ಏನು ಕಂಪನಿಗಳು ಇಶ್ಯೂ ಮಾಡ್ತಾವಲ್ಲ, ಆ ಒಂದು ಕಂಪನಿಗಳು ಇಶ್ಯೂ ಮಾಡೋದು ಡಿಬೆಂಚರ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಇಂಡೈರೆಕ್ಟ್ ರೀಫೈನಾನ್ಸ್ ನ ಪ್ರೊವೈಡ್ ಮಾಡುವಂತ ಕೆಲಸವನ್ನು ಸಹ ಈ ಒಂದು ಆರ್ಗನೈಸೇಷನ್ IFCI ಮಾಡ್ತಾ ಇದೆ. Then afterwards, guarantee as to loans. The IDFC, Industrial Finance Corporation of India, IFCI, this bank act as an guarantee to loans. In industry sector ಗೆ ಲೋನ್ ಕೊಡ್ತಾರಲ್ಲ, ಆ ಒಂದು ಕೊಡತಕ್ಕಂಥ ಇಂಡಸ್ಟ್ರಿ ಸೆಕ್ಟರ್ ಲೋನ್ಗೆ ಗ್ಯಾರಂಟಿ ಭರವಸೆದಾರನಾಗಿ, ಆಸ್ ಎ ಗ್ಯಾರಂಟರ್ ಆಗಿ, ಶ್ಯೂರಿಟಿ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ದೆನ್ ಅಂಡರ್ ರೈಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂತ ಬಂದಾಗ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಏನಿಲ್ಲ, ಈ ಒಂದು ಶೇರ್ಸು, ಬಾಂಡ್ಸು, ಡಿಬೆಂಚರ್ಸ್ ಸಂಬಂಧಪಟ್ಟಂಗೆ ಅಂಡರ್ ರೈಟ್ ಮಾಡೋದ್ರ ಮುಖಾಂತರ, ಅಂದ್ರೆ ಕಂಪ್ನಿಗಳು, ನೀವು ಹೊಸದಾಗಿ ಕಂಪ್ನಿಗಳು ಏನಾದರೂ ಸ್ಥಾಪನೆ ಆಗಿ ಆ ಒಂದು ಕಂಪ್ನಿಗಳು ಸ್ಥಾಪನೆ ಆದಂತ ಕಾಲದಲ್ಲಿ ದೇ ಆರ್ ಅಕ್ಯುಮುಲೇಟ್ ಕ್ಯಾಪಿಟಲ್ನ ಅಕ್ಯುಮುಲೇಟ್ ಮಾಡೋಕ್ಕೆ ಆವಾಗ ಏನ್ ಮಾಡ್ತಾರೆ, ಶೇರ್ಸು, ಬಾಂಡ್ಸು, ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಆ ಶೇರ್ಸು, ಬಾಂಡ್ಸ್ ಇಶ್ಯೂ ಮಾಡೋದನ್ನ ಅಂಡರ್ ರೈಟ್ ಮಾಡೋದ್ರ ಮುಖಾಂತರ ಸಹ ರೀಫೈನಾನ್ಸ್ ಪ್ರೊವೈಡ್ ಮಾಡೋ ಕೆಲಸವನ್ನ ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ. Then afterwards, deferred payment system. IFCI, Industrial Finance Corporation of India, it provided the finance to deferred payment system. Deferred payment system ಅಂದ್ರೆ ಮುಂದೂಡಲ್ಪಟ್ಟ ಪಾವತಿ ದಿನಾಂಕಗಳಿಗೆ ಏನಿದಿಲ್ಲ, ಆ ಮುಂದೂಡಲ್ಪಟ್ಟ ಪಾವತಿ ದಿನಾಂಕಗಳಿಗೂ ಸಹ ಭರವಸೆದಾರನಾಗಿ ಕಾರ್ಯನಿರ್ವಹಿಸುವಂತ ಕೆಲಸವನ್ನ IFCI ಮಾಡ್ತಾ ಇದೆ. Then afterwards, next point is on Merchant Banking and Allied Service Department. Merchant Banking ಅಂತ ಬಂದಾಗ the IFCI act as a guarantor, as an underwriter, as well as the subscriber of the debentures. The IFCI, Industrial Finance Corporation of India, providing the merchant banking and allied service to industrial concern. These are the functions provided by IFCI. Next one, namigiರ್ತಕ್ಕಂಥದ್ದು next financial institution, that is one IDBI. What is the full form of IDBI? Industrial Development Bank of India. IDBI, Industrial Development Bank of India. This organization full form ಕೇಳ್ತಾರೆ, ಮೈ ನಿಮಗೆ ಗೊತ್ತಿರಬೇಕು, ರೈಟ್? ಫುಲ್ ಫಾರ್ಮ್ ಅಂತ ಬಂದಾಗ IDBI ಒಂದು ಫುಲ್ ಫಾರ್ಮ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಏನು ಸರ್ IFCಗೂ ಮತ್ತೆ IDBIಗೂ ಏನು ವ್ಯತ್ಯಾಸ ಸರ್ ಅಂತ ಬಂದಾಗ ನಾವು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಪಾಯಿಂಟ್ ನಂಬರ್ ಒನ್, ಫಸ್ಟ್ ಒನ್, ದಟ್ಸ್ ಒನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್, ಇಟ್ಸ್ ಎ ಸೆಟಪ್ ಇನ್ July 1964 as a wholly owned subsidiary branch of RBI. ಇದು ಸ್ಥಾಪನೆ ಆದಾಗ RBI ನ ಒಂದು ಅಂಗಸಂಸ್ಥೆಯಾಗಿ ಸ್ಥಾಪನೆ ಆಗುತ್ತೆ. ಯಾವಾಗ? ಇನ್ ದ ಇಯರ್ ಆಫ್ 1964, ಆಫ್ಟರ್ ದ ಡಿಕೇಡ್, ಇನ್ ದ ಇಯರ್ ಆಫ್ 1976. ಸುಮಾರು ಅಲ್ಲಿಂದ 12 ವರ್ಷಗಳ ಕಾಲ ಕಳೆದಾದ್ಮೇಲೆ ಇಟ್ ವರ್ಕಿಂಗ್ ಆಸ್ ಎ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಂಡ್ ಡೀಲಿಂಗ್ ವಿತ್ ದ RBI ನಿಂದ ಬೇರ್ಪಡಿಸಿ, ದೆನ್ ಇಟ್ ಓನರ್ಶಿಪ್, ಇದರ ಮಾಲೀಕತ್ವವನ್ನ ಇಟ್ ಟ್ರಾನ್ಸ್ಫರ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಆಫ್ ಇಂಡಿಯಾಗೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಓನರ್ಶಿಪ್? ಇನ್ ದ ಇಯರ್ ಆಫ್ 1976, ರೈಟ್? ಇದರ ಸಂಪೂರ್ಣ ಮಾಲೀಕತ್ವವನ್ನ IDBI ಬ್ಯಾಂಕ್ ಏನಿಲ್ಲ, ಅದರ ಒಂದು ಸಂಪೂರ್ಣ ಮಾಲೀಕತ್ವವನ್ನ ಬ್ಯಾಂಕಿಗೆ, ಯಾವುದಕ್ಕೆ? ಸಾರಿ, ಅವರು ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ದ IDBI ಬ್ಯಾಂಕ್ ಆಕ್ಟ್ ಆಸ್ ಎನ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅಥವಾ ಅಫೆಕ್ಟ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, coordinating working institution, and also they engaged in financing, promoting, developing to industry concern. ಇಂಡಸ್ಟ್ರಿ ಅನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ, ಅದನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಹಣಕಾಸು ಸೇವೆಯನ್ನು ಕೊಡೋದ್ರ ಜೊತೆಗೆ this institution providing the credit to the other financial institution like state level financial institution, especially with the development of industry sector. ಕೈಗಾರಿಕಾ ಕ್ಷೇತ್ರಕ್ಕೆ, ಕೈಗಾರಿಕಾ ವಲಯಕ್ಕೆ ಹಣಕಾಸು ನೆರವನ್ನು ಕೊಡುವಂತ ಕೆಲಸವನ್ನ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಹೋಗುತ್ತೆ, ರೈಟ್? ಬೇಸಿಕಲಿ ದೆನ್ ಆಫ್ಟರ್ವರ್ಡ್ಸ್, ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ IDBI? ಈ ಒಂದು IDBI ಬ್ಯಾಂಕ್ ನ ಫಂಕ್ಷನ್ಸ್ ಏನು? ನಂಬರ್ ಒನ್, ಅಫೆಕ್ಟ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಏನು ಹೇಳ್ತಿದ್ದಿಲ್ಲ, ಇವನ್ನ ನಿಮ್ಮ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣುವಂತ ಪಾಯಿಂಟ್ಸ್ ಅಲ್ಲಿ ಬರ್ಕೊಂಡು, ನಿಮ್ಮ ಓನ್ ಪಾಯಿಂಟ್ಸ್ ಅಲ್ಲಿ ಬರ್ಕೊಂಡು, ಓನ್ ವರ್ಡ್ಸ್ ಅಲ್ಲಿ ಬರ್ಕೊಂಡು, ಅದನ್ನ ಪಾಯಿಂಟ್ಸ್ ವೈಸ್ ಮಿನಿಮಮ್ 3 to 4 ಲೈನ್ಸ್ ಆಫ್ ಎಕ್ಸ್ಪ್ಲನೇಷನ್ ಬೇಕಾಗುತ್ತಾ ಹೋಗುತ್ತೆ, ರೈಟ್? ಈ ಒಂದು ಮಿನಿಮಮ್ 3 to 4 ಲೈನ್ಸ್ ಆಫ್ ಎಕ್ಸ್ಪ್ಲನೇಷನ್ ಬರೀತಾ ಹೋದ್ರೆ ಯು ಆರ್ ಸ್ಕೋರ್ ದ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್.
right? It's an affects financial institution coordinate and working with the other financial institution. ಸ್ಟೇಟ್ ಲೆವೆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಏನು SFC SIDCs ಏನಿದೆಯಲ್ಲ ಆ ಸ್ಟೇಟ್ ಲೆವೆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆಗೆ ವರ್ಕ್ ಮಾಡ್ತಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ ಡೆವಲಪ್ಮೆಂಟ್ ಮಾಡೋ ಕೆಲಸವನ್ನು ಸಹ ಈ ಒಂದು ಆರ್ಗನೈಸೇಷನ್ ಮಾಡ್ತಿದೆ. ದೆನ್ ಪಾಯಿಂಟ್ ನಂಬರ್ 2, ದಟ್ ಇಸ್ ಒನ್ ಇಟ್ ಅಸಿಸ್ಟ್ ದ ಡೆವಲಪ್ಮೆಂಟ್ ಆಫ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಯಾವುದು ಇತರೆ ಹಣಕಾಸಿನ ಸಂಸ್ಥೆಗಳು ಎಸ್ಪೆಷಲಿ ವಿತ್ ದ ವಿಚ್ ಆರ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವರ್ಕಿಂಗ್ ವಿತ್ ದ ಇಂಡಸ್ಟ್ರಿಯಲ್ ಕನ್ಸರ್ನ್. ಕೈಗಾರಿಕಾ ಅಭಿವೃದ್ಧಿಗೋಸ್ಕರನೇ ಎಸ್ಟಾಬ್ಲಿಷ್ಮೆಂಟ್ ಆಗಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಹಣಕಾಸು ನೆರವನ್ನು ಕೊಡುವಂಥ ಸಂಸ್ಥೆಗಳು ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ IDBI ಬ್ಯಾಂಕ್. ದೆನ್ ಪಾಯಿಂಟ್ ನಂಬರ್ 3, ಇಟ್ ಪ್ರೊವೈಡ್ಸ್ ದ ಕ್ರೆಡಿಟ್ ಟೆಕ್ನಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಮೋಷನ್ ಫಂಕ್ಷನ್ ಟು ದ ಇಂಡಸ್ಟ್ರೀಸ್. ಕೈಗಾರಿಕೆಗಳಿಗೆ ಬೇಕಾಗಿರತಕ್ಕಂತಹ ಒಂದು ಟೆಕ್ನಿಕಲ್ ಅಸಿಸ್ಟೆನ್ಸ್ ಇರ್ಬೋದು ಅಥವಾ ಲೋನ್ಸ್ ಅಂಡ್ ಅಡ್ವಾನ್ಸ್ ಇರ್ಬೋದು. ದೆನ್ ಆಫ್ಟರ್ ದಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಲ್ಸೋ ಪ್ರೊವೈಡೆಡ್ ಬೈ IDBI ಬ್ಯಾಂಕ್. IDBI ಬ್ಯಾಂಕ್, Industrial Development Bank of India, this organization providing the finance to industrial concern with the technical as well as the administration. Then afterward, it providing the refinance to scheduled banks and cooperative banks. ಯಾವುದು IDBI ಬ್ಯಾಂಕ್ ಏನಿದೆಯಲ್ಲ, this financial institution providing the refinance to scheduled banks as well as the cooperative bank. cooperative banks ಮತ್ತು scheduled banks ಗೆ ಹಣಕಾಸು ನೆರವನ್ನ ಕೊಡುವಂತ ಕೆಲಸವನ್ನು ಸಹ ಈ ಒಂದು ಆರ್ಗನೈಸೇಷನ್ ಮಾಡ್ತಿದೆ. The next one, that is one, it provides the financial institution or providing the financial organization next one, that is one, principles and financial institution for coordinating and conforming with the national priorities and promoting the development industries. ಕೈಗಾರಿಕೆಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಪಾಲಿಸೀಸ್ ಏನಿದೆಯಲ್ಲ ಅಥವಾ ನ್ಯಾಷನಲ್ ಪ್ರಿಯಾರಿಟೀಸ್ ಏನಿದೆಯಲ್ಲ ಅದನ್ನು ಫಾಲೋ ಮಾಡಿಕೊಂಡು ಸಹ ಈ ಒಂದು ಇಂಡಸ್ಟ್ರಿ ಫೈನಾನ್ಸ್ನ ಪ್ರೊವೈಡ್ ಮಾಡೋ ಕೆಲಸವನ್ನು ಮಾಡ್ತಾರೆ. ದೆನ್ ಆಫ್ಟರ್ವರ್ಡ್ ಡೈರೆಕ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸಿ ಲೈಕ್ ಕನ್ಸೆಷನ್ಸ್. ಇಂಡಸ್ಟ್ರಿಗಳನ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರನೇ ಕನ್ಸೆಷನ್ ಕೊಡುವಂಥದ್ದು ಮತ್ತು ಇಂಟ್ರೆಸ್ಟ್ ಲಾಂಗರ್ ಪೀರಿಯಡ್ಗೆ ರೇಟ್ ಆಫ್ ಇಂಟ್ರೆಸ್ಟ್ನ ಕಡಿಮೆ ಮಾಡಿ ಲೋನ್ಸ್ ಅಂಡ್ ಅಡ್ವಾನ್ಸ್ನ ಕೊಡುವಂಥ ಕೆಲಸವನ್ನು ಸಹ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದೆ. ದೆನ್ ಅಂಡರ್ಟೇಕಿಂಗ್ ದ ಮಾರ್ಕೆಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಆ್ಯಂಡ್ ಸರ್ವಿಸ್. ಸಂಶೋಧನೆಗಳನ್ನ ಮತ್ತು ಸರ್ವೆಗಳನ್ನ ಮಾಡಿ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಫೈನಾನ್ಸ್ನ ಪ್ರೊವೈಡ್ ಮಾಡುವಂಥ ಕೆಲಸವನ್ನು ಸಹ ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ. ದೆನ್ ಆಫ್ಟರ್ವರ್ಡ್ಸ್ ದಟ್ ಇಸ್ ಒನ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಲೆವೆಲ್ ಇನ್ಸ್ಟಿಟ್ಯೂಷನ್. ಸ್ಟೇಟ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಲೈಕ್ SFC ಆ್ಯಂಡ್ SIDCs. SFC ಮತ್ತು SIDC, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ದೆನ್ ಆಫ್ಟರ್ವರ್ಡ್ಸ್ ದಟ್ ಇಸ್ ಒನ್ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಒಂದು ಏನಿದೆಯಲ್ಲ ಈ ಒಂದು ಆರ್ಗನೈಸೇಷನ್ಗೆ ಸ್ಟೇಟ್ ಲೆವೆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಸಹ ಹಣಕಾಸು ಸೇವೆಯನ್ನು ಪ್ರೊವೈಡ್ ಮಾಡುವಂಥ ಕೆಲಸವನ್ನು ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ. ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ IDBI. ನೆಕ್ಸ್ಟ್ ಒನ್, ದಟ್ ಇಸ್ ಒನ್, ನೆಕ್ಸ್ಟ್ ಆರ್ಗನೈಸೇಷನ್ ನಮಗಿರ್ತಕ್ಕಂಥದ್ದು SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ದ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ದ ನೇಮ್ ಆಫ್ ಇಟ್ ಇಂಡಿಕೇಟ್, ನೇಮ್ ಹೆಸರು ಹೇಳ್ತಾ ಇದೆ ಏನಂತ, ಸ್ಮಾಲ್ ಇಂಡಸ್ಟ್ರಿ. ಈಗ IFCI ಮತ್ತು IDBI ಎರಡು ಇನ್ಸ್ಟಿಟ್ಯೂಷನ್ ದೇ ಆರ್ ಪ್ರೊವೈಡಿಂಗ್ ದ ಫೈನಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಬೃಹತ್ ಕೈಗಾರಿಕೆಗಳಿಗೆ ಬೇಕಾಗಿರುವಂಥ ಹಣಕಾಸು ಸೇವೆಯನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಆರ್ಗನೈಸೇಷನ್ ಮಾಡ್ತಿದೆ. ಬಟ್ SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪ್ರೊವೈಡಿಂಗ್ ದ ಫೈನಾನ್ಸ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸಣ್ಣ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಹಣಕಾಸು ನೆರವನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಬ್ಯಾಂಕ್ ಮಾಡ್ತಾ ಇದೆ. ರೈಟ್. ಹಾಗಾದರೆ ಇಂಟ್ರೊಡಕ್ಷನ್ ಅಬೌಟ್ ದ SIDBI ಅಂತ ಬಂದಾಗ, that is one, Small Industrial Development Bank of India. It was established on April 2nd, 1990 with the act passed in the parliament. ಒಂದು ಆಕ್ಟ್ನ ಪಾಸ್ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ, ಒಂದು ಸಂಸತ್ತಲ್ಲಿ, ಒಂದು ಪಾರ್ಲಿಮೆಂಟ್ನಲ್ಲಿ ಒಂದು ಕಾಯ್ದೆಯನ್ನು ಪಾಸ್ ಮಾಡೋದ್ರ ಮುಖಾಂತರ ಇನ್ ದ ಇಯರ್ ಆಫ್ 1990 SIDBI ಇಟ್ ವಾಸ್ ಎಸ್ಟಾಬ್ಲಿಷ್ಡ್. ಇದು ಆಕ್ಟ್ ಪಾಸ್ ಆಗಿರೋದು. ಇಲ್ಲಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಏನು ಅಂದರೆ, ಮೈ ಡಿಯರ್ ಸ್ಟೂಡೆಂಟ್, ಆಕ್ಟ್ ಪಾಸ್ ಆಗಿರ್ತಕ್ಕಂಥದ್ದು SIDBI ಆಕ್ಟ್ ಪಾಸ್ ಆಗಿರ್ತಕ್ಕಂಥದ್ದು 1990ನಲ್ಲಿ. ಬಟ್ SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಿದ್ದಿಲ್ಲ, SIDBI ಈ ಒಂದು ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿರ್ತದ್ದು ಏಪ್ರಿಲ್ 2nd, 1990ನಲ್ಲಿ. This financial institution established in the year of 1990 with the act passed in the parliament. ಸಣ್ಣ ಕೈಗಾರಿಕೆಗೋಸ್ಕರ, ಅದು MSME ಅಂತಂದರೆ ಮೈಕ್ರೋ, ಇಲ್ಲಿ ಫುಲ್ ಫಾರ್ಮ್ ಇದೆ ನೋಡಿ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ MSME, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿಲ್ಲ, ಈ ಒಂದು ರಿಲೇಟೆಡ್ ಇಂಡಸ್ಟ್ರೀಸ್ ಏನಿಲ್ಲ, ಮೈಕ್ರೋ ಇಂಡಸ್ಟ್ರಿ ಇರ್ಬೋದು, ಸ್ಮಾಲ್ ಇಂಡಸ್ಟ್ರಿ ಇರ್ಬೋದು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು,
ಇಂಥ ಒಂದು MSME ಸೆಕ್ಟರ್ಗೆ ಫೈನಾನ್ಸ್ ಕೊಡುವಂಥ ಕೆಲಸವನ್ನ, ಅದ್ರ ಜೊತೆಗೆ ಅಪಾರ್ಟ್ ಫ್ರಮ್ ದಟ್ ಪ್ರೊವೈಡಿಂಗ್ ದ ಫೈನಾನ್ಸ್, ದೇ ಆರ್ ಕೋಆರ್ಡಿನೇಟಿಂಗ್ ಫಂಕ್ಷನ್ಸ್ engaged in the similar activities. Similar industry, similar activities in the small scale industry, Small Industry Development Bank of India. It's an independent financial institution to growth of development of micro, small and medium enterprises, that is MSME. MSME ಕೈಗಾರಿಕೆಗಳೇನಿಲ್ಲ, ಇಂಡಸ್ಟ್ರಿಗಳಿಲ್ಲ ಅಂತ ಹಣಕಾಸು ಸೇವೆಯನ್ನು ಕೊಡುವಂಥ ಕೆಲಸವನ್ನ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದೆ. ಅಂಡ್ ಆಲ್ಸೋ ದ ಇಟ್ಸ್ ಕಮ್ಸ್ ಅಂಡರ್ ದ ಕಂಟ್ರೋಲ್ ಅಂಡ್ ಜುರಿಡಿಕ್ಷನ್ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಕೇಂದ್ರ ಸರ್ಕಾರದ ಒಂದು ಹಣಕಾಸು ಇಲಾಖೆಯನ್ನು ಬರ್ತದೆ. ದೆನ್ ಆಫ್ಟರ್ವರ್ಡ್ಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ದ ಹೆಡ್ ಕ್ವಾರ್ಟರ್ಸ್ ಸಿಚುಯೇಟೆಡ್ ಇನ್ ಲಕ್ನೋ. UP ಏನಿದಿಲ್ಲ, ಉತ್ತರ ಪ್ರದೇಶ ಏನಿದಿಲ್ಲ, ಆ ಉತ್ತರ ಪ್ರದೇಶದ ಲಕ್ನೋ ಪ್ಲೇಸಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ ಹೆಡ್ ಕ್ವಾರ್ಟರ್ಸ್ನ ಹೊಂದಿದೆ. ಅಂಡ್ ಆಲ್ಸೋ ಇಟ್ಸ್ ಕಂಪ್ಲೀಟ್ ಅಂಡರ್ಟೇಕನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಕಂಪ್ಲೀಟ್ ಸಂಪೂರ್ಣ ಭಾರತ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿದೆ. ದೆನ್ ಆಫ್ಟರ್ವರ್ಡ್ಸ್, ದೆನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ SIDBI? ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ಪಾಯಿಂಟ್ಸ್ ವೈಸ್ ನೋಟ್ಸ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ನ ಹಾಕ್ಬಿಟ್ಟು ಮಿನಿಮಮ್ 3 to 4 ಲೈನ್ಸ್ ಅಲ್ಲಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ 100% ಯು ಆರ್ ಸೆಕ್ಯೂರ್ ದ ಗುಡ್ ಮಾರ್ಕ್ಸ್ ಇನ್ ಯುವರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ದೆನ್ we move to the different functions of SIDBI. SIDBI ನ ಫಂಕ್ಷನ್ಸ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, this institution providing the finance to technology adoption, exchange and upgradation of modernization of existing units. ಯಾವ್ಯಾವ ಪರ್ಪಸ್ಗೆ? ಟೆಕ್ನಾಲಜಿ ಅಡಾಪ್ಷನ್ ಇರ್ಬೋದು, ಟೆಕ್ನಾಲಜಿ ಅಪ್ಗ್ರೇಡೇಷನ್ಸ್ ಇರ್ಬೋದು, ಅಥವಾ ಟೆಕ್ನಾಲಜಿ ಎಕ್ಸ್ಚೇಂಜ್ ಇರ್ಬೋದು, ಅಪ್ಗ್ರೇಡೇಷನ್ ಆಫ್ ದ ಅಪ್ಗ್ರೇಡೇಷನ್ ಅಂಡ್ ಮಾಡರ್ನೈಸೇಷನ್ ಆಫ್ ಇಂಡಸ್ಟ್ರೀಸ್. ಕೈಗಾರಿಕೆಗಳ ಸ್ಥಾಪನೆಗೆ, ಕೈಗಾರಿಕೆಗಳ ಒಂದು ಆಧುನೀಕರಣಕ್ಕೆ, ಮತ್ತೆ ಒಂದು ಮಾಡರ್ನ್ ಟೆಕ್ನಾಲಜಿನ, ಆಧುನಿಕ ತಂತ್ರಜ್ಞಾನವನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಣಕಾಸು ಸೇವೆನ ಕೊಡ್ತಾ ಇದೆ. ದೆನ್ ಪಾರ್ಟಿಸಿಪೇಟ್ ಇನ್ ದ ಈಕ್ವಿಟಿ ಟೈಪ್ಸ್ ಆಫ್ ಲೋನ್ಸ್ ಅಂಡ್ ಸಾಫ್ಟ್ ಟರ್ಮ್ಸ್. ಏನು SIDBI ಏನಿಲ್ಲ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿಲ್ಲ, this financial institution providing the finance to equity type of loan and also the soft term loans. Then afterwards, next point, it facilitated the timely flow of credit to the both the terms working capital to small scale industry, SSI, small scale industries. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಲೋನ್ನ ಇನ್ ಟೈಮ್ಗೆ ಪ್ರೊವೈಡ್ ಮಾಡುವಂಥ ಕೆಲಸವನ್ನ ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ. ದೆನ್ ಆಫ್ಟರ್ವರ್ಡ್ಸ್, it enlarges the marketing capabilities of the product of SSI in the both domestic and international market. International market ಇರ್ಬೋದು ಮತ್ತೆ ಡೊಮೆಸ್ಟಿಕ್ ಮಾರ್ಕೆಟ್ ಇರ್ಬೋದು. ಅಂದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಅಂದ್ರೆ ದಟ್ ಇಸ್ ಒನ್ ವಿತ್ ದ ಜಿಯೋಗ್ರಫಿಕಲ್ ಬೌಂಡ್ರಿ ಆಫ್ ದಟ್ ಕಂಟ್ರಿ. ಆ ಒಂದು ದೇಶದ, ಆ ಒಂದು ರಾಷ್ಟ್ರದ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಏನಿಲ್ಲ ಅದರೊಳಗೆ ಬಿಸ್ನೆಸ್ ಮಾಡ್ಬೋದು, ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡುವಂಥ ಇಂಡಸ್ಟ್ರಿಗಳೇನಿಲ್ಲ ಅದಕ್ಕೂ ಸಹ ಫೈನಾನ್ಸ್ ಕೊಡುವಂಥ ಕೆಲಸವನ್ನ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದೆ. ದೆನ್ ಆಫ್ಟರ್ವರ್ಡ್ಸ್, ಇಟ್ ಪ್ರಮೋಟ್ ದ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಎಸ್ಪೆಷಲಿ ವಿತ್ ದ ಸೆಮಿ ಅರ್ಬನ್ ಏರಿಯಾ. ಯಾವುದು ಸೆಮಿ ಅರ್ಬನ್ ಏರಿಯಾ ಅನ್ನೋದ್ರೆ ಈ ಕಡೆಗೆ ಸಿಟಿನೂ ಅಲ್ಲ, ಹಳ್ಳಿನೂ ಅಲ್ಲ, ರೂರಲ್ ಅಲ್ಲ, ಅರ್ಬನ್ ಅಲ್ಲ ಅಂತ ಸೆಮಿ ಅರ್ಬನ್ ಏರಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡುವಂಥ ಕೆಲಸವನ್ನ, ಅಂದ್ರೆ ಉದ್ಯೋಗಗಳನ್ನ ಸೃಷ್ಟಿಸುವಂತಹ ಅಥವಾ ಇಂಡಸ್ಟ್ರಿ ಓರಿಯೆಂಟೆಡ್ ಇಂಡಸ್ಟ್ರಿ ಏನಿಲ್ಲ, ಅಂದ್ರೆ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಏನಿಲ್ಲ ಅಂತ ಕೈಗಾರಿಕೆಗಳಿಗೆ ಹಣಕಾಸು ನೆರವನ್ನು ಕೊಡುವಂಥ ಕೆಲಸವನ್ನ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದೆ. ದೆನ್ ಆಫ್ಟರ್ವರ್ಡ್ಸ್, ದ SIDBI it aims to engage in the single window to meet the development financial needs to the MSME, ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಬೇಕಾಗಿರ್ತಕ್ಕಂಥ ಹಣಕಾಸು ನೆರವನ್ನು ಕೊಡೋದ್ರ ಜೊತೆಗೆ ಟೆಕ್ನಿಕಲ್ ಅಸಿಸ್ಟೆನ್ಸಿನ ಕೊಡುವಂಥದ್ದು, ಮತ್ತೆ ಅಪಾರ್ಟ್ ಫ್ರಮ್ ದ ಟೆಕ್ನಿಕಲ್ ಜೊತೆಗೆ ದೇ ಆರ್ ಪ್ರೊವೈಡಿಂಗ್ ದ ಫೈನಾನ್ಸ್ ಟು ದ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಲ್ಸೋ. ರೈಟ್, ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತಾತ್ಮಕವಾಗಿ ಬೇಕಾಗಿರತಕ್ಕಂತಹ ನಾಲೆಡ್ಜನ್ನು ಸಹ ಕೊಡುವಂಥ ಕೆಲಸವನ್ನ ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ. ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ IDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. IDBI ಅಂತಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್ ನೀವು ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ಸೆಕೆಂಡ್ ಇನ್ಸ್ಟಿಟ್ಯೂಷನ್ ನಾವು ಡಿಸ್ಕಸ್ ಮಾಡಿದ್ರೆ ಯಾವುದು? ದಟ್ ಇಸ್ ಒನ್ IDBI. ಫಸ್ಟ್ ಒನ್ SFC, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್, IDFC, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್. ಸೆಕೆಂಡ್ ಒನ್ IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ನಾವು ಈಗ ಡಿಸ್ಕಸ್ ಮಾಡಿದ್ದು ದಟ್ ಇಸ್ ಒನ್ SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್ ದಟ್ ಇಸ್ ಒನ್ Exim Bank, Export and Import Bank. Export and Import Bank, this financial institution establishment for the purpose of providing the finance to export oriented industry and import oriented industry. ಕೈಗಾರಿಕೆಗಳಿಗೆ ಬೇಕು ಹಣಕಾಸು ನೆರವು ಬೇಕು, ಅದರೊಳಗೂ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿ ಮತ್ತು ಇಂಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿಗಳಿಗೆ ಫೈನಾನ್ಸ್ ಕೊಡೋದಕ್ಕೋಸ್ಕರ ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಇಂಡಸ್ಟ್ರಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವುದು ಅಂದ್ರೆ Exim Bank. ರೈಟ್ ಮೈ ಸ್ಟೂಡೆಂಟ್, Exim Bank, Export and Import Bank of India. This financial institution was set up in the
1982 1982ನೇ ಇಸ್ವಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಕಾಯ್ದೆ ಪಾಸ್ ಮಾಡೋದ್ರ ಮುಖಾಂತರ ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಫಾರ್ ದ ಪರ್ಪಸ್ ಆಫ್ ಫೈನಾನ್ಸಿಂಗ್, ಫೆಸಿಲಿಟೇಟಿಂಗ್ ಅಂಡ್ ಪ್ರಮೋಟಿಂಗ್ ದ ಇಂಡಿಯನ್ ಫಾರಿನ್ ಟ್ರೇಡ್. ಭಾರತದ ವಿದೇಶಿ ವ್ಯಾಪಾರವನ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ, ಅಂದ್ರೆ ಗ್ರೋತ್ ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಅಂತ ಒಂದು ಓರಿಯೆಂಟೆಡ್ ಇಂಡಸ್ಟ್ರಿಗಳಿಗೆ ಸೌಲಭ್ಯವನ್ನು ಕೊಡುವಂಥದ್ದು, ಹಣಕಾಸಿನ ನೆರವನ್ನು ಕೊಡುವಂಥ ಕೆಲಸವನ್ನ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದೆ. ದಟ್ ಇಸ್ ಕಾಲ್ಡ್ ಎಕ್ಸಿಮ್ ಬ್ಯಾಂಕ್. Next one, it is the principal financial institution in the country for the coordinating the working institution engaged in the financing export and imports. The Exim Bank is fully owned by Government of India. Export Import Bank of India ಏನಿಲ್ಲ, this financial institution also it's a completely fully owned by Government of India. ಭಾರತ ಸರ್ಕಾರದ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಿರುವಂಥ ಒಂದು ಆರ್ಗನೈಸೇಷನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ಸ್. ಇದರ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿಗೆ ಫೈನಾನ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಆ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ದಟ್ ಇಸ್ ಒನ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ? ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಕ್ಸಿಮ್ ಬ್ಯಾಂಕ್, ಇಟ್ ಪ್ರೊವೈಡಿಂಗ್ ದ ಫೈನಾನ್ಸ್ ಟು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್, export oriented industries, not in India but also in the third world countries also. ಬರೀ ಭಾರತದಲ್ಲಿರ್ತಕ್ಕಂಥ ಕೈಗಾರಿಕೆಗಳೆಲ್ಲ ರೈಟ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗೂ ಸಹ ಫೈನಾನ್ಸ್ ಕೊಡೋ ಕೆಲಸವನ್ನ ಮಾಡ್ತಾ ಇದೆ. ದೆನ್ ಸೆಕೆಂಡ್ ಫಂಕ್ಷನ್, ದಟ್ ಇಸ್ ಒನ್ ಫೈನಾನ್ಸ್ ಇಂಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಫ್ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ಆನ್ ಲೀಸ್ ಬೇಸಿಸ್. ಲೀಸ್ ಬೇಸಿಸ್ ಅಂತ ಬಂದಾಗ ಈಗ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಬೇಕಾದಂಥ ಫೈನಾನ್ಸ್ ಅನ್ನ ಪ್ರೊವೈಡ್ ಮಾಡಬೇಕು ಅಂದ್ರೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಫೈನಾನ್ಸ್ ಪ್ರೊವೈಡ್ ಮಾಡ್ಕೊಂಡ್ರೆ ಸಮ್ ಟೈಮ್ ಲಾರ್ಜ್ ಮೆಷಿನರೀಸ್ ಎಕ್ವಿಪ್ಮೆಂಟ್ಸ್ ಲೀಸ್ ಬೇಸಿಸ್ ಅಲ್ಲಿ ಬೇಕಾಗುತ್ತೆ. ಆ ಲೀಸ್ ಬೇಸಿಸ್ ಅಲ್ಲಿ ಬೇಕಾಗಿರುವಂಥ ಫೈನಾನ್ಸ್ ಸಹ ಪ್ರೊವೈಡ್ ಮಾಡೋ ಕೆಲಸವನ್ನ ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ. ದೆನ್ ಆಫ್ಟರ್ವರ್ಡ್ಸ್ ನೆಕ್ಸ್ಟ್ ಒನ್, ದ ಫೈನಾನ್ಸ್ ಇಂಟು ದ ಜಾಯಿಂಟ್ ವೆಂಚರ್ಸ್ ಫಾರ್ ಫಾರಿನ್ ಕಂಟ್ರೀಸ್. ಫಾರಿನ್ ಕಂಟ್ರೀಸ್ ಅಲ್ಲಿ ನಮ್ಮ ಇಂಡಿಯನ್ ಕಂಟ್ರಿನ ಇಲ್ಲೋಗಿ ಬಿಸ್ನೆಸ್ ಮಾಡ್ತಾ ಇದೆ ಅಂತ ಬಂದಾಗ, ಬಿಸ್ನೆಸ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಇಂಡಿಯನ್ ಕಂಪನಿ ಫಾರ್ ಎಕ್ಸಾಂಪಲ್ ಫಾರಿನ್ ಕಂಟ್ರೀಸ್ ಹೋಗಿ ಅಲ್ಲಿರುವಂಥ ಯಾವುದೋ ಲೋಕಲ್ ಬಿಸ್ನೆಸ್ ಜೊತೆ ಟೈ ಅಪ್ ಮಾಡಿ ಬಿಸ್ನೆಸ್ ಮಾಡುವಂಥದ್ದು. ನೆಕ್ಸ್ಟ್ ಆಫ್ಟರ್ ದಟ್ ಇನ್ ಕೇಸ್ ಏನಾರ ಫಾರಿನ್ ಕಂಪನೀಸು ನಮ್ಮಲ್ಲಿ ಇಂಡಿಯಾದಲ್ಲಿ ಬಂದು ಇನ್ ಕೇಸ್ ಏನಾರ ಜಾಯಿಂಟ್ ವೆಂಚರ್ಸ್ನ ಅಥವಾ ನಾವು ಅದನ್ನ ಕರಿತೀವಿ ಜಾಯಿಂಟ್ ವೆಂಚರ್ಸ್ ಇರ್ಬೋದು, ಆ ಜಾಯಿಂಟ್ ವೆಂಚರ್ಸ್ ಫಾರಿನ್ ಕಂಟ್ರೀಸ್ ಜೊತೆ ಜಾಯಿಂಟ್ ಟೈ ಅಪ್ ಮಾಡ್ಕೊಂಡು ಬಿಸ್ನೆಸ್ ಕಂಡಕ್ಟ್ ಮಾಡೋದಿಲ್ಲ ಅಂತ ಕೆಲಸ. ನೀವು ಎರಡು ನೋಡ್ಕೋಬೇಕು ಮೈ ಸ್ಟೂಡೆಂಟ್ಸ್, ಎರಡನ್ನೂ ಬರೀಬೋದು ನೀವು ಫಂಕ್ಷನ್ಸ್ಗೆ. ಏನು ಇಂಡಿಯಾ ಕಂಪನಿ ಫಾರಿನ್ ಹೋಗಿ ಬಿಸ್ನೆಸ್ ಮಾಡೋದು ಅಥವಾ ಫಾರಿನ್ ಕಂಪನಿ ಇಂಡಿಯಾದಲ್ಲಿ ಬಂದು ಬಿಸ್ನೆಸ್ ಮಾಡ್ತಾ ಇರುವಂತಹ ಒಂದು ಕಂಪನಿಗಳಿಗೂ ಸಹ ಫೈನಾನ್ಸ್ ಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ, ಮಾಡ್ತಾ ಇದೆ. ದೆನ್ ಆಫ್ಟರ್ವರ್ಡ್ಸ್ ಎಕ್ಸಿಮ್ ಬ್ಯಾಂಕ್ ಪ್ರೊವೈಡಿಂಗ್ ದ ಫೈನಾನ್ಸ್ ಟು ದ ಲಿಮಿಟೆಡ್ ಮರ್ಕೆಂಟ್ ಬ್ಯಾಂಕಿಂಗ್ ಫಂಕ್ಷನ್ಸ್ ಆಸ್ ಅನ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್. ಈ ಒಂದು ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದೆ. ದೆನ್ ದ ಎಕ್ಸಿಮ್ ಬ್ಯಾಂಕ್ ಇಟ್ ಪ್ರೊವೈಡ್ ದ ಟೆಕ್ನಿಕಲ್, ಅಡ್ಮಿನಿಸ್ಟ್ರೇಟಿವ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್. ನೀವು ಇದನ್ನ ಸ್ಪ್ಲಿಟ್ ಮಾಡಿ ಒಂದೊಂದು ಪಾಯಿಂಟ್ ಆಗಿ ಬರೀಬಹುದು. ಏನಂತ, ಎಕ್ಸಿಮ್ ಬ್ಯಾಂಕ್ ಪ್ರೊವೈಡಿಂಗ್ ದ ಫೈನಾನ್ಸ್ ಟು ಇಂಡಸ್ಟ್ರಿಯಲ್ ಕನ್ಸರ್ನ್, ಅದರೊಳಗೆ ಎಸ್ಪೆಷಲಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿ ಫೈನಾನ್ಷಿಯಲ್ ಅಸಿಸ್ಟೆನ್ಸಿ ಪ್ರೊವೈಡ್ ಮಾಡುತ್ತೆ, ಟೆಕ್ನಿಕಲ್ ಅಸಿಸ್ಟೆನ್ಸಿನ ಪ್ರೊವೈಡ್ ಮಾಡುತ್ತೆ. ದೆನ್ ಆಫ್ಟರ್ವರ್ಡ್ಸ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಹ ಪ್ರೊವೈಡ್ ಮಾಡೋ ಕೆಲಸವನ್ನ ಈ ಒಂದು ಬ್ಯಾಂಕ್ ಮಾಡ್ತಾ ಇದೆ. ದಟ್ ಇಸ್ ಒನ್ ಎಕ್ಸಿಮ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್. ನೆಕ್ಸ್ಟ್ ಒನ್, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, NHB. National Housing Bank, it was established, NHB, National Housing Finance, it was established as a subsidiary bank of RBI, ರಿಸರ್ವ್ ಬ್ಯಾಂಕ್ನ ಒಂದು ಸಬ್ಸಿಡಿಯರಿ ಆಗಿ ಅಂಗಸಂಸ್ಥೆಯಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಇಟ್ ವಾಸ್ ಸೆಟ್ ಅಪ್ ಇನ್ 9th July 1988, 1988ನೇ ಇಸ್ವಿನಲ್ಲಿ 9th ಜುಲೈಯಲ್ಲಿ ಈ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ದಿಸ್ NHB, it's an affects financial institution for housing. NHB as an establishment with an objective of operate the principal agency to promote the housing financial institution. ಇನ್ನು ನಮ್ಮ ಇಂಡಿಯಾದಲ್ಲಿ ಹೌಸಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ ರೈಟ್ ಪ್ರಿನ್ಸಿಪಲ್ ಅಂದ್ರೆ ಒಂದು ಮುಖ್ಯ ಹೌಸಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ ಆಕ್ಟ್ ಮಾಡೋ ಕೆಲಸವನ್ನ ಈ ಒಂದು ಹಣಕಾಸಿನ ಸಂಸ್ಥೆ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ NHB, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ಆಪರೇಟಿಂಗ್ locally, regional level and also the providing the financial assistance to and as well as the other supportive service provided by NHB. NHB ನ ಒಂದು ಫಂಕ್ಷನ್ಸ್ ಏನು, what are the functions of NHB ಅಂತ ಬಂದಾಗ, ನ್ಯಾಷನಲ್ ಹೌಸಿಂಗ್ ಫೈನಾನ್ಸ್ ನ ಒಂದು ಹೌಸಿಂಗ್ ಬೋರ್ಡ್ ನ ಒಂದು ಫೈನಾನ್ಷಿಯಲ್ ಬ್ಯಾಂಕ್ಸ್ ನ ಹಣ ಒಂದು ಫಂಕ್ಷನ್ಸ್ ಏನು ಬಂದಾಗ, ಇಟ್ ಪ್ರಮೋಷನ್ ಅಂಡ್ ಡೆವಲಪ್ಮೆಂಟ್ ಫಂಕ್ಷನ್ಸ್, ನಂಬರ್ 1 ರೆಗ್ಯುಲಾಟರಿ ಫಂಕ್ಷನ್, ದೆನ್ ಆಫ್ಟರ್ವರ್ಡ್ಸ್ ಫೈನಾನ್ಷಿಯಲ್ ಫಂಕ್ಷನ್ಸ್, ದೆನ್ ಫ್ಯೂಚರ್ ಸ್ಟ್ರಾಟಜಿ. ಈ ಇಷ್ಟು ಫಂಕ್ಷನ್ಸ್ ಪ್ರೊವೈಡ್ ಮಾಡೋ ಕೆಲಸವನ್ನ ಈ ಒಂದು NHB, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಸ್ ಮಾಡ್ತಾ ಇದೆ. ರೈಟ್, ಇಷ್ಟು ಇರ್ತಕ್ಕಂಥ ನಿಮಗೆ
ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್. ಅಪಾರ್ಟ್ ಫ್ರಮ್ ದಟ್ ಇಷ್ಟು ಆದಮೇಲೆ ಸ್ಟೇಟ್ ಲೆವೆಲಲ್ಲಿ ಡಿಸ್ಕಸ್ ಮಾಡಿಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ಇದನ್ನು ನಾನು ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಒಂದು ಕಂಟೆಂಟ್ ಅಲ್ಲಿ ಸೆಕೆಂಡ್ ಯೂನಿಟಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ ಲಾಸ್ಟ್ ಕಂಟೆಂಟ್ ಇದೆ, ಯಾವುದು ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ. ಇದರೊಳಗೆ ಆಲ್ ಇಂಡಿಯಾ ಲೆವೆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ತಗೊಂಡಿದ್ದೀನಿ, ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು. ನೀವು ಬೇಕು ಅಂತಂದ್ರೆ ಸ್ಟೇಟ್ ಲೆವೆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎರಡಿದೆ ಮೇಜರ್ ಆಗಿ, SFC ಮತ್ತೆ SIDC. ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ನಂಬರ್ 1, ಸೆಕೆಂಡ್ ಒನ್ ಇದೆ ಯಾವುದಂದ್ರೆ SIDC, ಸ್ಟೇಟ್ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಅಂತ ಒಂದಿದೆ, SIDC ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಇಲ್ಲಿ ಈ ಎರಡು ಆರ್ಗನೈಸೇಷನ್ ನೀವು ಸ್ಟೇಟ್ ಲೆವೆಲಲ್ಲಿ ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡ್ಬೋದು. ರೈಟ್, ಮೇಜರ್ ಆಗಿರ್ತಕ್ಕಂಥ ಎಲ್ಲ ಇನ್ಸ್ಟಿಟ್ಯೂಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ರೈಟ್, ಥ್ಯಾಂಕ್ ಯು.